ಪೊಲೀಸ್ ಪಾಟೀಲ್ ವೀರಣಗೌಡ ದೇಸಾಯಿಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿಕೊಂಡು ಚಲದಂಕ ಮಲ್ಲ ನಡೆಸಿಕೊಂಡಿರುವ ವೀರಾದಿ ವೀರನ ಮಗನೆಂದರೆ ನಾನೇ. ಅಂದಿನಿಂದ ಇಂದಿನವರೆಗೂ ನನ್ನ ಅಧಿಕಾರವನ್ನೇ ಸಾಧಿಸಿ ಅಂದಿನಿಂದ ಇಂದಿನವರೆಗೂ ವಿಚಾರ ನಡೆಸಿಕೊಂಡು ಬಂದಿರೋ ನನಗೆ ಎದುರಾಗಿ ಯಾವ ಕುಣಿಯೋ ಇಲ್ಲ. ಧನ್ರಾಜ್, ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ನೀತಿ ಪಾಠ ಹೇಳಿಕೊಂಡು ನಿನ್ನ ಕೀರ್ತಿ ಬೆಳೆಸಿಕೊಂಡರು ಮುಂದೊಂದು ದಿನ
ನಿನ್ನ ತಮ್ಮಂದಿರ ಮುಂದೆ ಹಳಚಿದ ಅಂಬಲಿಗೆ ಕೈ ಒಟ್ಟು ನಿಲ್ಲ ಹಾಗೆ ಮಾಡದಿದ್ದರೆ ನಾನು ವೀರನಗೌಡ ಪಾಟೀಲನೇ ಅಲ್ಲ. ಧರ್ಮರಾಜ್, ಆ ಭೂಮಿ ವಿಮಾನ ನಿಲ್ದಾಣದ ಬಗ್ಗೆ ಆಸಕ್ತಿ ಕೂಡ ನನಗೆ. ನಾನು ಈ ನಾಡಿನ ಚಕ್ರೇಶ್ವರನೆಂದು ಆಗಿ ನಿನ್ನ ತಮ್ಮನೊಬ್ಬನು ನನ್ನತ್ತ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ಈ ನಾಡಿನ ಚಕ್ರೇಶ್ವರನಾಗಿ ಮೆರೆದಿದ್ದರೆ ನಾನು ವೀರನಗೌಡ ಪಾಟೀಲನೇ ಅಲ್ಲ. ಅದೇನೊಂದು ಬೇಗ ಹೇಳಿ ಗೌಡ್ರೆ. ಆ ಸಚಿವರು ಹೇಳಿಕೆಯಂತೆ ನಮ್ಮ ಫ್ಯಾಕ್ಟರಿಗೆ ಬೇಕಾಗುವ ಆ ಭೂಮಿಯನ್ನು ನಮ್ಮತ್ತ ಹೊಸ ಮಾಡಿಕೊಳ್ಳಲು ಆ ಜಿಲ್ಲಾಧಿಕಾರಿಗಳೇ ಹೇಳಲಾಗಿದೆ. ಆ ಭೂಮಿಯನ್ನು ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾಗದವರೆಷ್ಟು. ಅಂದು ಜಿಲ್ಲಾರಿಗೂ ಬಂದಾಗ ರೈತರ ಸರಿ ಪ್ರಾಣ ಕೊಡ್ತವರ್ತು ಭೂಮಿ ಕೊಡುವಂತ ಗದ್ದಲ ಮಾಡಿದ ಗೌಡ್ರೆ. ಆ ಗದ್ದಲಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನು ಸಾಧಿಸಿ ತೋರಿಸೋವನಿಗೆ ನಿಜವಾದ ಗಂಡಸು ಅಂತಾರೆ. ಈ ದೇಸಾಯಿಯವರ ಬಲಗೈ ಬಂಟನೆಂದರೆ ಎಂಟದ ಬಂಟನಾಗಿರಬೇಕು. ಇಲ್ಲ ಆ ಶಕುನಿಯ ತಂತ್ರದಿಂದ ಕೆಲಸ ಮಾಡಿ ತೋರಿಸಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನು MLA ಇದ್ದೇನೆ ಅಂತೂ ಆ ಬಡವರ ಭೂಮಿಯನ್ನು ಕಿತ್ತೋಕೆ ನಿನಗೂ ಸಾಧ್ಯವಿಲ್ಲ, ನೀನು ನಮ್ಮ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೈಲ ಕೈಲಿ ಕಿರ್ಕುಳಿ ಕೊಡಿಸಿರುವ ಅದಕ್ಕೆ ಹೆದರುವ ಹೇಳಿಗಳಲ್ಲ ನಮ್ಮ ರೈತರು. ಅದ್ರಲ್ಲಿ ನಿನಗೆ ಒಂದ್ ಹಿಡಿ ಮಣ್ಣು ಕೊಡೋಲ್ಲ ನನ್ನ ಪೇರಲ್ಲಿ. ಎಚ್ಚರ! ಲೇ ಗೌಡ, ನಕ್ಕರೆ ಬಾಬಿ ಹಿಡಿದು ಮಾತನಾಡು. ನಾನು ಯಾರು, ನಾನು ಅಂತ ನಂಬುದನ್ನು ನೀನ್ ಇದೇ ರೀತಿ ಕ್ವಾಂತರ ಮಾತನಾಡಿದರೆ ನಿನ್ನ ಎದೆಗೆ ಗುದ್ದಿ ಕೊಲ್ಲುವ ಗಂಡು ನಾನಿದ್ದೀನಿ. ಏ ಬೀರ, ಹುಚ್ಚರಾಗಿ ಎತ್ತರ ತಪ್ಪಿ ಮಾತನಾಡಬೇಡ. ಬೈಜಿ ಬಂದು ತಿರಸ್ಕರಿಸಿ ನಿನ್ನ ಗುಣ ಉಳಿಸಿಕೋ. ತಮ್ಮ ಇಲ್ರಕ್ಕ ನೀನ್ ಹನಾನ್ ಹಾಕಿದ್ದಿ, ನೀನ್ ಹನಾನ್ ಹಾಕಿದ್ ನೋಡು. ಏ ಸೀತಾಪತಿ, ಎಚ್ಚರದಿಂದ ಮಾತನಾಡು. ಅಣ್ಣನಾಗೋ ಮುಂಚೆ ನಿಮ್ಮ ಮೂರನ್ನ ತೆಗೆದು ನನಗೂ ಚೆನ್ನಾಗಿ ಗೊತ್ತು. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳಿರಾಯಣ್ಣ ಚರ್ಚೆಲೆ ಬೆಳೆದ ಗಂಡು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆ ಹೇಳಿ ಹೋಗಕ್ ಬಂದಿನಿ. ತಾಕತ್ತಿದ್ರೆ ಭೂಮಿಯನ್ನು ಮುಟ್ಟಿ ನೋಡಿ ಬರ್ತೇನೆ. ಲೇ ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹೋದನಲ್ಲೇ ಆ ಬೀರ. ಹಾಕು ಇದಕ್ಕೊಂದು ಪ್ಲಾನು. ಏ ಸೀತಾಪತಿ, ಅವನಿಗೆ ಹಾಕು ಸರಿಯಾದ ಪ್ಲಾನ್. ಅವನು ನೇಣಿಗೆ ಶರಣಾಗಬೇಕು, ಅನ್ಯ ಹಾಕಬೇಕು. ಚೇ 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 ಕತ್ತಿ ವಯಸ್ಸಾದ ಕರೆ ಮಾಗಿನ ಬುದ್ಧಿ ಬಂದಿಲ್ಲ ನೋಡು. ಸಾಕಾರ ಎಷ್ಟು ಮಾಡ್ರಿ, ನಮ್ ಕೆಲಸ ಎಲ್ಲ ಬರಬರಾಕೈತ್ ನೋಡ್ರಿ. ಲೇ ಸೀತಾಪತಿ, ಏನು ಹಿಂಪಡೆದಕ್ಕೋ ಈ ನಿನ್ನ ಮಾತನ್ನು. ಆ ಬಡ ಭಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ? ಛೇ ಛೇ, ನಾನು ಯಾರು? ನಾನು MLA ಎಲ್ಲರಿಗೂ ಗೊತ್ತೈತ್ರಿ. ಆದ್ರ ಮುಂದೊಂದ್ ದಿನ ನಾ ನಿಮಗೆ ಹೇಳು ಮಾತು ನೆನಪಿಗೆ ಬರಲೇಬೇಕು. ಜೋಕೆ
ಗೌಡ್ರೆ. ಓ ರೈತ ನಾಯಕರ ತಮ್ಮ ಬಾಮರಿ ಏನಾಗಬೇಕಾಗಿತ್ತು? ಸರ್, ನಾನು IPS ಓದಬೇಕೆ ಮಾಡಿ ಸರ್, ತಮ್ಮಿಂದ ಸಹಾಯ ಬೇಕಾಗಿದೆ. ಅದೇನೋ ಅಂತಲ್ಲ, ಡಾಕ್ಟರ್ ಹೇಳಿದ ರೋಗಿ ಬಯಸುದ ಅದ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರೆ. ಇವನು ಒಂದ ಕೆಲಸ ಯಾಕೋ, ಈ ಶಶಿಧರ ನಮ್ಮ ಹುಡುಗ, ಇವನ 10 ಕೆಲಸ ಮಾಡಿ ಕೊಡ್ತೀನಿ. ಓಹೋ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದೋರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಒಟ್ಟುಗುಣ. ಹಾ ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಮಂಗಳ, ಏ ಮಂಗಳ, ಬನ್ನಿ ಸ್ವಾಮಿ. ಇದೇನ್ರಿ ಕೈಲ ಚೀಲ ತೆಗೆದುಕೊಂಡು ಬಂದಿದ್ದೀರಾ? ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣೆ, ತಗೊಳ್ಳೆ. ಈ ವರ್ಷ ನೆಮ್ಮದಿಯಿಂದ ಬದುಕೊಂತ ಇದೆ ಈ ರೈತ. ಅಂದ್ರೆ ಏನ್ರಿ, ಈ ಸಲ ಕಾಯಿಪಲ್ಯ ರೇಟು ಚೆನ್ನಾಗಿದೆ ಅಂತ ತಾನೇ? ಅನ್ನೋದೇನಿದೆ ಮಂಗಳ, ಬದನೆಕಾಯಿ 200 ರೂಪಾಯಿ ಕೆಜಿ, ಬೆಂಡೆಕಾಯಿ 180 ರೂಪಾಯಿ ಕೆಜಿ, ಮೆಣಸಿನ್ಕಾಯಿ 150 ರೂಪಾಯಿ ಕೆಜಿ. ಇದೇ ರೀತಿ ಒಂದು ದಿನಕ್ಕೆ 10,000 ರೂಪಾಯಿ ಗಳಿಕೆಯಂತೆ ಒಂದೇ ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ಆದ್ರೆ ಏನು ಸ್ವಾಮಿ, ಸ್ವಾಮಿ ನೀವು ಹಗಲು ಇರಲು ಕಷ್ಟಪಟ್ಟು ನೀರು ಹಾಯಿಸಿ ಕಾಯಿಪಲ್ಯ ಮಾರಿತೀರಾ. ಆದ್ರೆ ನೀವು ಕಷ್ಟಪಟ್ಟಿದ್ದು ನೀವು ಸಣ್ಣ ಆಗ್ತಾ ಇದ್ದ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸ್ವಾಮಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಹುಚ್ಚಿ, ಈ ರೈತ ಹುಟ್ಟಿದ್ದೆ ಕಷ್ಟ ಎಂಬ ನೊಗಕ್ಕೆ ಹೆಗಲು ಕೊಟ್ಟು ಸುಖವೆಂಬ ಉಡಿ ಕಟ್ಟಿ ಸಂತೋಷವನ್ನ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಂಗಳ, ಎಲ್ಲಿ ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಚಂದ, ಅತ್ತರೆ ಅದಕ್ಕಿಂತ ಚಂದ. ಎಲ್ಲಿ ಸ್ವಲ್ಪ ನಗು. ಅಂದ್ರೆ ಏನ್ರಿ? ಅಂದ್ರೆ ಅಳುವಾಗ ಅರುಣೋದಯ ಹೂವಿನಂತೆ ಮುದ್ದು ಮುದ್ದಾಗಿ ಕಾಣ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಮುಗ್ಧ ಮನಸ್ಸಿನ ಈ ಸುಂದರ ನನ್ನ ಬಾಳಿಗೆ ಬಂದಿದ್ದೀರಲ್ಲ, ಸುಂದರ ವ್ಯಕ್ತಿಯಾಗಿ ನಾನೇ ಧನ್ಯಳು ರೀ, ನಾನೇ ಧನ್ಯಳು. ಸ್ವಾಮಿ, ನೀವು ಒಂದೊಂದು ಮಾತಿನ ಅರ್ಥ ನೆನೆಸ್ಕೊಂಡ್ರೆ ನನಗೆ ಇಲ್ಲೇ ಸ್ವರ್ಗವಾಗಿ ಕಾಣುತ್ತೆ ರೀ, ಇಲ್ಲೇ ಸ್ವರ್ಗವಾಗಿ ಕಾಣುತ್ತೆ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂಥವು. ನಿನ್ನಂಥವಳನ್ನ ಪಡೆದ ನಾನೇ ಧನ್ಯ ಅಲ್ಲವೇ? ಅಂದಾಗೆ ಸ್ವಾಮಿ ನೋಡಿ, ರೈತನ ಹೆಸರು ನಾಡಿಗೆ ಉಸಿರು ಅಂತ. ನಿಮ್ಮಂತ ರೈತರನ್ನ ಕರೆ ಜಗವೆಲ್ಲ ಸಕ್ಕರೆ ಅಂತಾರೆ ರೀ. ಹೌದು ಮಂಗಳ, ನಿತ್ಯ ಜೀವನದಲ್ಲಿ
ಸತ್ಯ ನ್ಯಾಯ ನೀತಿಗಳೇ ನನ್ನ ಉಸಿರು. ಪ್ರೀತಿ ವಿಶ್ವಾಸವೇ ಜೀವನದ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ಜೀವನ. ರೀ, ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಬನ್ರಿ, ಒಳಗೆ ನೀರು ಕಾಸಿದ್ದೇನೆ, ಸ್ನಾನ ಮಾಡ್ರಂತೆ. ನಿಲ್ಲ ನನ್ನ ಚಿನ್ನ. ಯಾಕ್ರಿ? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊಣ್ಣಿರಲು, ಇಚ್ಛೆ ಇರುವ ನಿನ್ನಂತ ಹೆಂಡತಿ ಇರಲು, ಆ ಸ್ವರ್ಗಕ್ಕೆ ಕಿಚ್ಚು ಚಂದ ಸರ್ವಜ್ಞ. ಈ ಸಂತೋಷ ಸಮಯದಲ್ಲಿ ಗರಿಬಿಚ್ಚ ನವಿಲಂತೆ ನರ್ತಿಸಿ ಹಾಡುಬಾರೇ ನನ್ನ ಮೊನಾಲಿಸಾ. ಆಹಾ, ನನ್ನ ಪತಿದೇವರೇ, ನಿಮ್ಮ ಆಸೆಯನ್ನು ನಾನು ಬೇಡ ಅಂತೇನಾ? ನಿಮ್ಮ ಆಸೆಯಂತೆ ಆಗಿ. ಹರಿಸುವುದು ನಿನ್ನ
ಅತ್ತಿಗೆ ಯಾಕೋ ತಮ್ಮ ತಡವಾಗಿ ಬಂದಿಲ್ಲ? ಹೌದಣ್ಣ, ಕುರಿ ಮರಿ ಜೊತೆ ಗುದ್ದಾಡೋದು ತಡವಾಗಿ ಹೋಯ್ತು. ದಿನಾಲು ಈತ ಹೇಳೋದಲ್ಲ ಬಯಸುಳು. ಇವನ ಮಾತು ನೀ ಕೇಳ್ತಾ ಹೋದರೆ ಕೋರ್ಟು ಕಚೇರಿ ಅಂತ ಅಳೆಯುವ ಸಮಯ ಇನ್ನೂ ಉದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ 10 ಹಳ್ಳಿ ಜನಸಂಬಂಧಿರುವಾಗ ಈತನ ಒಬ್ಬನೇ MLA ಗೌಡ ಮನೆಗೆ ಹೋಗಿ ಒಂದು ಹಿಡಿ ವಿಮಾನ ನನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡದಂತವರಿಗೆ ತಾಕತ್ತಿದ್ರೆ ನಿನ್ನ ನೋಡಿದಂತ ಹೇಳಿ ಬಂದಂತೆ ಇವರಿಗೆ ಬೇಕಣ್ಣ ಆ ರೈತರ ಚಳುವಳಿ ಹೋರಾಟ. ಅದು ರೈತರ ಚಳವಳಿಕೆ ಹೋರಾಟ ಅಲ್ಲ ತಮ್ಮ, ಅದು ನಮ್ಮಂತ ಜನರ ದನ ಕುರಿ ಮೇಯಿಸುವ ಗುಡ್ಡದ ಹೋರಾಟ. ಆ ರೈತರ ಭೂಮಿಯನ್ನು ಅದನ್ನು ಬಿಟ್ಟು ಬೇರೆ ಕಡೆ ಖರಾಬ್ ಭೂಮಿಯನ್ನು ನೋಡಿಕೊಳ್ಳಿ ಅಂದ್ರೆ ಅದು ತಪ್ಪೇ. ಅದು ನನ್ನ ದೃಷ್ಟಿಯಲ್ಲೇ ತಪ್ಪೇ. ಅಲ್ಲಿ ವಿಮಾನದಿಂದ ಹೋದರೆ ನಮ್ಮೂರು ದೊಡ್ಡ ಸಿಟಿ ಆಗುತ್ತೆ. ಮನೆಯಲ್ಲಿ ಒಬ್ಬೊಬ್ಬರಿಗೆ ನೌಕರಿ ಸಿಗುತ್ತಾರೆ. ಅದರ ಚಿಂತೆ ಇವನಿಗೆ ಬೇಕನ? ಕುರಿ ಕಾಯ್ದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗುಡ್ಡ ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ಬೀರನ ಬೀರನ ಮಾತಿಗೆ ಇನ್ನೇನೆದರೆ ಬೀರು, ನೀನಿಗೆ ಒಳಗೆ ನಡಿ. ಮಂಗಳ, ಕರ್ಕೊಂಡು ಹೋಗಿ ಇವನ ಒಳಗೆ. ಅಣ್ಣ, ಇವನ ಮಾತು ಕೇಳಿ ನೀನು ಕೂಡ ಆ MLA ಗೌಡನಿಗೆ ಹೆದರಿ ಹೇಳಿ ಆಗಿ ನಡಿ ಅಂತೀಯ, ಇಲ್ಲ ಈ ಜಗದ ರೈತರಿಗೆ ತಲೆಬಾಗು ಅಂತೀಯ? ಬೀರು, ಇದು ನನ್ನ ಆಜ್ಞೆ, ಒಳಗೆ ನಡಿ. ಸರಿ ಬಾ ಅತ್ತಿಗೆ. ಅಣ್ಣ ಇವನ ನಮ್ಮ ಬುದ್ಧಿ ಹೇಗೆ ಇವನಿಗೆ ಎಷ್ಟು ಅಧಿಕಾರ ಕೊಟ್ಟಿದ್ಯಾ? ಇವನೇನು ನಮ್ಮ ಸ್ವಂತ ಹೊಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿಧರ, ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ರು? ಇದನ್ನೆಲ್ಲ ನಿನಗೆ ಆ MLA ವೀರಗೌಡ ಹೇಳ್ಕೊಡ್ಬೇಕಲ್ಲ? ಹೌದು. ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರುಕಲು ಹೊಟ್ಟಿದನ ಹುಚ್ಚ. ಆ ಗೌಡ ಮಾಡೋ ಕೆಲಸ ನಿನಗೆ ಸರಿಯೇನು? ಹೇಳು ಶಶಿಧರ. ಒಂದು ವೇಳೆ ಧರ್ಮರಾಜನಾದ ನನ್ನ ಧರ್ಮದ ನುಡಿಯನ್ನು ನೀ ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿನ್ನನ್ನೇ ನಾಶ ಮಾಡ್ತದೆ. ಹುಷಾರ್. ನೀನು ಕೂಡ ಆ ಬೀರನ್ನ ಮಾತನಾಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಾಗಿದ್ದೇನೆ. ನನಗೆ ಆ ಗೌಡ್ ಮಾತೇ ವೇದ ವಾಕ್ಯ. ಶಶಿಧರ, ಶಾಲೆ ಕಲಿತು ಸಾಹೇಬನಾಗಲಿ ಅಂತ ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತಾಡ್ತೀಯಲ್ಲಪ್ಪ. ಇದೇ ರೀತಿ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಬೆಳೆದು ಹೆಮ್ಮರವೇ ಆಗಿಬಿಡುತ್ತದೆ. ಏನು ಮಾಡಲಿ? ನನಗೇನು ತೋಚದಂತಾಯ್ತಲ್ಲ.